ನಮಸ್ತೆ, ನನ್ನ ಹೆಸರು ಬಿಂದು ಅಂತ. ನಮ್ಮನೆಯವ್ರ ಹೆಸರು ಬೆನ್ಕೇಶ್. ನಾನು ಸ್ಟಿಚಿಂಗ್ ಮಾಡೋಬೇಕಾದ್ರೆ ನನಗೆ ಯಾವ ರೀತಿ ಹೊಲಿಗೆನೂ ಬರ್ತಾ ಇರಲಿಲ್ಲ, ರಾಟೆ ತುಳಿಯೋಕ್ಕೆ ಬರ್ತಾ ಇರಲಿಲ್ಲ, ಏನೂ ಸತ ಬರ್ತಿರಲಿಲ್ಲ. ನಾನು ಮದುವೆ ಆಗಿ 8 ವರ್ಷ ಆಯ್ತು. ಈಗ ನಾನು ನನ್ನ ಮಕ್ಕಳು, ನನ್ನ ಸಂಸಾರ ಇಷ್ಟರಲ್ಲೇ ಇರ್ತಿದ್ದೆ ನಾನು ಯಾವಾಗೂ. ಈಗ ಅವರು ಗೀತಾ ಮೇಡಮ್ ಪರಿಚಯ ಆದಮೇಲೆ ಮನೆ ಹತ್ರ ಬಂದು ಅವರೇ ಹೇಳಿದ್ರು, ನಾವು ಹಿಂಗೆ ಕೋಚಿಂಗ್ ಕೊಡ್ತೀವಿ, ನೀವು ಬರ್ರಿ ಸೇರಿಕೊಳ್ರಿ, 20 ಜನ ಮಾಡಿಕೊಂಡು ಒಂದು ರೂಮಲ್ಲಿ ನಾನು ನಿನಗೆ ಕಲಿಸ್ಕೊಡ್ತೀವಿ ಅಂತ ಹೇಳಿದ್ಮೇಲೆ ನಾವು ಧೈರ್ಯ ಮಾಡಿ ಹೋಗಿ 3 ತಿಂಗಳು ಕಲ್ತ್ವಿ ನಾವು. ಅದು ಫ್ರೀಯಾಗೇ ಕಲಿಸಿದ್ರು ಅವರೇನು ಒಂದು ದುಡ್ಡು ಇಸ್ಕೊಳ್ಳಿಲ್ಲ, ಏನೂ ಇಲ್ಲ. ಆ ತಾಳ್ಮೆಯಿಂದ ನಮ್ಮ ಹತ್ರ ಚೆನ್ನಾಗಿ ಇದ್ಕೊಂಡು ಏನೇ ಒಂದು ಹೇಳಿದ್ರು, ಏನೇ ಒಂದು ಇದು ಮಾಡಿದ್ರು, ಇದು ಸಿಟ್ಟು ಮಾಡದೆ ಖುಷಿಯಿಂದನೇ ಹೇಳಿಕೊಟ್ರು ನಮಗೆ. ಹೇಳಿಕೊಟ್ಟು ನಾವು ಕಲ್ತ ಮೇಲೆ ಈಗ ನಾನು ನನ್ನ ಕಾಲ ಮೇಲೆ ನಾನು ನಿಂತ್ಕೊಂಡು ಈಗ ನನ್ನ ಬ್ಲೌಸ್ಗಳನ್ನ ನಾನೇ ಹೊಲ್ಕೊಳ್ಳೋಕೆ ಸ್ಟಾರ್ಟ್ ಮಾಡಿದೆ. ಅದಾದಮೇಲೆ ನಾನು 350-400 ರೂಪಾಯಿ ಕೊಟ್ಟು ಬೇರೆಯವ್ರ ಹತ್ರ ಹೊಲಿಸ್ತಾ ಇದ್ದೆ ಬ್ಲೌಸ್ಗಳನ್ನ. ಈಗ ನನ್ನ ಬ್ಲೌಸ್ನ ನಾನೇ ಹೊಲ್ಕೊಳ್ಳೋಕೆ ಸ್ಟಾರ್ಟ್ ಮಾಡಿದೆ. ಸ್ಟಿಚಿಂಗ್ ನೀಟಾಗಿ ಕಲಿತೆ, ಹೊಲಿಗೆಗಳನ್ನ ನೀಟಾಗಿ ಹಾಕೋಕೆ ಕಲಿತೆ. ಹಾಗೆ ಇನ್ನೊಬ್ರಿಗೆ ಹೆಲ್ಪ್ ಆಗಲಿ, ಇನ್ನೊಂದು ಥರನೂ ಕಲೀಲಿ ಇವರು ಅಂತ ಜೂಟ್ ಬ್ಯಾಗು, ಅದಾದಮೇಲೆ ಎಂಬ್ರಾಯ್ಡ್ರಿ ವರ್ಕ್ಗಳು, ಇದೇ ರೀತಿ ಭಾಳ ರೀತಿ ಹೇಳಿಕೊಟ್ರು. ಈಗ ನೀವು ನೋಡ್ಬೋದು, ಈಗ ಈ ಬ್ಯಾಗಿಗೆ ನಾವು ಹೊರಗಡೆ ಆದರೆ 250-300 ರೂಪಾಯಿ ಕೊಟ್ಟು ನಾವು ಖರೀದಿ ಮಾಡ್ತೀವಿ. ಈಗ ಇದನ್ನೇ ನಾವು ಈ ಕೈಯಲ್ಲೇ ಸ್ಟಿಚ್ ಮಾಡಿ ಮನೆಗಳಲ್ಲಿ ಉಪಯೋಗಿಸ್ತಾ ಇದ್ದೀವಿ. ಈಗ ನೀವು ಈ ಪ್ಲಾಸ್ಟಿಕ್ ಕವರು ಅದು ಇದು ಈ ರೀತಿ ಉಪಯೋಗಿಸೋದ್ರಿಂದ ಈ ಥರ ಬ್ಯಾಗ್ಗಳು ಮತ್ತು ಈ ನಾರಿನಲ್ಲಿ ಎಳ್ದಿರೋ ಇರ್ತಾವಲ್ಲ, ಆ ಥರ ಬ್ಯಾಗ್ಗಳನ್ನ ನೀವು ಉಪಯೋಗಿಸ್ತಾ ಬಂದರೆ ಈ ಪ್ಲಾಸ್ಟಿಕ್ ವ್ಯವಸ್ಥೆನೂ ಸಹ ಹೋಗುತ್ತೆ. ಹಾಗಾಗಿ ಈಗ ನೀವು ಕಲಿತ್ರೆ ಮುಂದೆ ನಿಮ್ಮ ಮನೆಗಳಲ್ಲಾಗಲಿ ನಿಮ್ಮ ಕಾಲ ಮೇಲೆ ನೀವು ನಿಂತ್ಕೋಬೋದು. ನೀವು 1 ರೂಪಾಯಿ ಆಗಲಿ 2 ರೂಪಾಯಿ ಆಗಲಿ ದುಡಿಬೋದು. ನೆಕ್ಸ್ಟು ಈಗ ನೋಡಿರಿ, ಇದೇ ಸಮಸ್ಯೆ ಇದರಿಂದನೇ ಕಲಿತು ನಾವೀಗ ಅಂಗಡಿ ಓಪನ್ ಮಾಡಿದ್ದೀವಿ. ಆಮೇಲೆ ಬೇರೆ ಬೇರೆ ಬಟ್ಟೆಗಳನ್ನ ನಾವು ಕಾಂಟ್ರಾಕ್ಟ್ ತೊಗೊಂಡು ಬೇರೆಯವ್ರಿಗೆ ಕೊಡೋ ರೀತಿ ಆಗಿದ್ದೀವಿ. ಈಗ ಇದೆಲ್ಲ ಆಗ್ತಾ ಇರೋದು ಇದು ಜನಶಿಕ್ಷಣ ಸಂಸ್ಥೆ ದಾವಣಗೆರೆಯಿಂದ. ಇದು ನೀವು ಕಲೀರಿ, ನೀವು ಎಲ್ಲರೂ ಯಾವ್ದಾದ್ರು ನಂಬರ್ ಇಟ್ಕೊಂಡು ಇದು ಮಾಡ್ಕೊಂಡು ಎಲ್ಲರೂ ಇದ್ದೇ ಒಂದು ಸಂಸ್ಥೆಗಳನ್ನ ಬಡ ಜನಗಳಿಗೆ, ಆಮೇಲೆ ಈಗ ವಿದ್ಯಾರ್ಥಿಗಳು ಸತ ಈಗ ಕಲಿತಾ ಇದ್ದಾರೆ. ಇದರಲ್ಲಿ ವಿದ್ಯಾರ್ಥಿಗಳು ಸತ ಹೋಗಿ ಹುಡಿಕೊಂಡು ಅವ್ರ ಮೇಡಮ್ನ ಕಾಂಟ್ಯಾಕ್ಟ್ ಮಾಡಿ ಕಲಿತಾ ಇದ್ದಾರೆ. ಈಗ ಈ ರೀತಿ ನೀವಿದ್ದರೆ ಮುಂದೆ ನೀವು ಸತ ನಿಮ್ಮ ಕಾಲ ಮೇಲೆ ನಿಂತ್ಕೋಬೋದು ಅಂತ ನಾವು 2 ಮಾತಲ್ಲಿ ಮುಗಿಸ್ತಾ ಇದ್ದೀನಿ. ಧನ್ಯವಾದ.